ಜಮೀನು ಈ ಜಮೀನನ್ನ ಕಬಳಿಸಿರುವಂತದ್ದು ಬಾಲಕೃಷ್ಣ ಅವರು. ಹೀಗಾಗಿ ಇದರ ವಿರುದ್ಧ ತನಿಖೆ ನಡೆಸಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಜಮೀನು ಯಾವ ರೀತಿ ಹಂಚಿಕೆ ಆಗಿತ್ತು, ಯಾರಿಗೆ ಹಂಚಿಕೆ ಆಗಿತ್ತು ಅಂತ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ 1.20 ಎಕರೆಯಂತೆ ಹಂಚಿಕೆಯಾಗಿತ್ತು. ಎಸ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 1.20 ಎಕರೆಯಂತೆ ಹಂಚಿಕೆ ಆಗಿತ್ತು. ಎಲ್ಲಿದೆ ಜಾಗ ಅಂತ ಹೇಳಿದ್ರೆ ಉತ್ತರಹಳ್ಳಿ ಕೆಂಗೇರಿಗೆ ಹೊಂದಿಕೊಂಡಿರುವಂತಹ ಜಾಗ ಇದು. ಉತ್ತರಹಳ್ಳಿ ಮತ್ತು ಕೆಂಗೇರಿಗೆ ಹೊಂದಿಕೊಂಡಿರುವಂತಹ ಜಾಗ ಇದು. ಸದ್ಯ ಇದರಲ್ಲಿ ಹಲವು ಫಲಾನುಭವಿಗಳು ನಿಧನರಾಗಿದ್ದಾರೆ. ಇದು ಗಮನಿಸಬೇಕಾದ ವಿಚಾರ. ಯಾವುದು? ಇದರ ಫಲಾನುಭವಿಗಳಿದ್ರಲ್ಲ, 1973ರಲ್ಲಿ ಈ ಜಾಗವನ್ನ ಹಂಚಿಕೆ ಮಾಡಿದ್ರಲ್ವಾ, ಆಗ ಫಲಾನುಭವಿಗಳು ಯಾರು ಈ ಜಮೀನನ್ನ ಪಡೆದುಕೊಂಡಿದ್ರಲ್ವಾ ಅವರು ಒಂದಿಷ್ಟು ಮಂದಿ ನಿಧನರಾಗಿದ್ದಾರೆ. ಈಗ ಇತ್ತ ಸರ್ಕಾರದ ಅನುಮತಿ ಇಲ್ಲದೆ ಜಾಗವನ್ನ ಮಾರಾಟ ಮಾಡಿದ್ದಾರಂತೆ ಅನ್ನುವ ಆರೋಪ ಬಂದಿರುವಂತದ್ದು. ಉತ್ತರಹಳ್ಳಿ ಕೆಂಗೇರಿಗೆ ಹೊಂದಿಕೊಂಡಿರುವಂತಹ ಈ ಜಾಗ 1.20 ಎಕರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ 1973ರಲ್ಲಿ ಒಂದಿಷ್ಟು 25 ಜನರಿಗೆ ಈ ಜಮೀನನ್ನ ಹಂಚಿಕೆ ಮಾಡಿತ್ತು. ಬಟ್ ಈಗ ಆ ಹಂಚಿಕೆ ಆಗಿದ್ದಂಥ ಫಲಾನುಭವಿಗಳ ಪೈಕಿ ಒಂದಿಷ್ಟು ಮಂದಿ ನಿಧನರಾಗಿದ್ದಾರೆ. ಆದರೆ ಈಗ ಯಾವುದೇ ರೀತಿಯ ಸರ್ಕಾರಿಯ ಅನುಮತಿ ಇಲ್ಲದೆ ಜಾಗವನ್ನ ಮಾರಾಟ ಮಾಡಿದ್ದಾರಂತೆ. ಇದರಲ್ಲಿ ಮತ್ತೊಬ್ಬರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಸುರೇಂದ್ರ ಎಂಬುವರಿಂದ ಮಾರಾಟಕ್ಕೆ ಸಂಚಿನ ಆರೋಪ ಕೂಡ ಇದೆ. KNS ರೆಸಿಡೆನ್ಸಿಯ ಕಂಪನಿಯ ಮಾಲೀಕರಂತೆ ಸುರೇಂದ್ರರಿಗೆ ಬಾಲಕೃಷ್ಣ ಸೇರಿ ಕೆಲ ಪ್ರಭಾವಿಗಳು ಸಾಥನ್ನು ಕೊಟ್ಟಿದ್ದಾರಂತೆ. ಅಂದರೆ ಸರ್ಕಾರಿ ಬಂಡೆ ಜಾಗವನ್ನು ಅನುಮತಿ ಇಲ್ಲದೆ ಮಾರಾಟಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿ NR ರಮೇಶ್ ಅವರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಮಾಗಡಿ ಶಾಸಕರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ NR ರಮೇಶ್ ಅವರು ಕೂಡ ಮಾತನಾಡಿರುವಂಥದ್ದು. NR ರಮೇಶ್ ಅವರು ಈಗ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ ಮಾಗಡಿ ಶಾಸಕರ ವಿರುದ್ಧ. ಏನು ದೂರು ಅಂತ ಹೇಳಿದ್ರೆ ಗಮನಿಸ್ತಾ ಇರಬಹುದು, ಈ ಜಾಗವನ್ನ ಕಬಳಿಸಿದ್ದಾರೆ ಅಂತ ಹೇಳಿ. ಇದು ಉತ್ತರಹಳ್ಳಿ ಕೆಂಗೇರಿಗೆ ಹೊಂದಿಕೊಂಡಿರುವಂತಹ ಜಾಗ ಗಮನಿಸ್ತಾ ಇರಬಹುದು. 1973ರಲ್ಲಿ ದಲಿತರಿಗೆ ಅಂತ ಕೊಟ್ಟಂತಹ ಜಾಗ ಇದು. ಈಗ ಆ ಜಾಗವನ್ನು ಕಬಳಿಸಿರುವಂತಹ ಆರೋಪ ಕೇಳಿ ಬಂದಿದೆ ಶಾಸಕರ ವಿರುದ್ಧ. ಮಾಗಡಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ವಿರುದ್ಧ ಆರೋಪವನ್ನು ಮಾಡಿರುವಂಥದ್ದು ಬಿಜೆಪಿ ಮುಖಂಡರಾಗಿರುವಂತಹ NR ರಮೇಶ್ ಅವರು. ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರಂತೆ, ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿ. ಪರಿಶಿಷ್ಟ ಜಾತಿ ಪಂಗಡ 1.20 ಎಕರೆ ಅಂದ್ರೆ 1 ಎಕರೆ 20 ಗುಂಟೆ ಎಕರೆ ಇದು. ಅಮೂಲ್ಯವಾದಂಥ ಸ್ವತ್ತು. ಕೆಂಗೇರಿ ಬಳಿ ಇರ್ತಕ್ಕಂಥ ಬಾಲಗಂಗಾಧರ ಸ್ವಾಮೀಜಿ BGS ಮೆಡಿಕಲ್ ಕಾಲೇಜು, BGS ಆಸ್ಪತ್ರೆ ಏನಿದೆ ಅದಕ್ಕೆ ಸೇರ್ಕೊಂಡಾಗಿರ್ತಕ್ಕಂಥ ಈ ಜಾಗ ಇವತ್ತು ಪ್ರತಿ ಎಕರೆಗೆ 16 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ಈ ಸಂದರ್ಭದಲ್ಲಿ ಇದರ ಮೇಲೆ ಕಣ್ಣು ಬಿಟ್ಟಂಥ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ತಮ್ಮ ಬೇನಾಮ್ KN ಸುರೇಂದ್ರ ಅಂತ ಹೇಳಿ ವಿಜಯನಗರದ ಸರ್ವಿಸ್ ರಸ್ತೆಯಲ್ಲಿ KNS ಬಿಲ್ಡರ್ಸ್ ಅಂತ KNS ರೆಸಿಡೆನ್ಸಿ ಅಂತ ಕಚೇರಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಅವರ ಹೆಸರಿನಲ್ಲಿ ಇದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡಿ ಆ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಭೂ ದಾಖಲೆಗಳ ಇಲಾಖೆಯ DDL ಡೆಪ್ಯೂಟಿ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರುಗಳ ಮೇಲೆ ಪ್ರಭಾವ ಬೀರಿ ಮತ್ತು ವಿಶೇಷ ತಹಸೀಲ್ದಾರ್ಗಳು ಮತ್ತು ತಹಸೀಲ್ದಾರ್ಗಳ ಮೇಲೆ ಪ್ರಭಾವ ಬೀರಿ ಪ್ಯಾಕೇಜ್ ರೀತಿಯಲ್ಲಿ ಮಾತಾಡಿ ಕನಿಷ್ಠ 1 ಎಕರೆಗೆ 1.5 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ನಿಗದಿ ಮಾಡಿ ಲಕ್ಷ ರೂಪಾಯಿಗಳು ಪಡೆದು ಇವತ್ತು ಈ 1600 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಈ ಒಂದು ಸರ್ಕಾರಿ ಸ್ವತ್ತನ್ನು 37 ಎಕರೆ 20 ಗುಂಟೆ ಸರ್ಕಾರಿ ಮಾಗಡಿ ಶಾಸಕ